ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸರಿಸುಮಾರು 9 ತಿಂಗಳು ಸಿಲುಕಾಕಿಕೊಂಡು ಹಲವು ಸಂಶೋಧನೆಗಳಿಗೆ ಮುನ್ನುಡಿ ಬರೆದಿರುವಂತಹ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಈಗ 9 ತಿಂಗಳ ಬಳಿಕ ಭೂಮಿಗೆ ಬಂದಿಳಿದಿದ್ದಾರೆ. ಹೇಗಿತ್ತು ಆ ಕಾರ್ಯಾಚರಣೆ, ನಾಸಾ ಕೈಗೊಂಡಿರುವಂತಹ ಕ್ರಮಗಳು ಹೇಗಿತ್ತು, ಆ ಎಲ್ಲದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭೂಮಿಗೆ ಸುರಕ್ಷಿತವಾಗಿ ಬಂದ ಸುನೀತಾ ವಿಲಿಯಮ್ಸ್. ಸಾಲು ಸಾಲು ಸವಾಲು ಗೆದ್ದ ನಾಸಾ ಸ್ಪೇಸ್ ಎಕ್ಸ್. ಸುನೀತಾ ವಿಲಿಯಮ್ಸ್ ಅವರ 9 ತಿಂಗಳ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ವನವಾಸ ಕೊನೆಗೂ ಅಂತ್ಯವಾಗಿದೆ. ವಿಶ್ವದ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ. ಕೊನೆಗೂ ಸುನೀತಾ ವಿಲಿಯಮ್ಸ್ ಹಾಗೂ ಬಿಲ್ ವಿಲ್ಮೋರ್ ಸುರಕ್ಷಿತವಾಗಿ ಫ್ಲೋರಿಡಾದ ಕರಾವಳಿಗೆ ಬಂದು ತಲುಪಿದ್ದಾರೆ. ನಾಸಾ ಸ್ಪೇಸ್ ಎಕ್ಸ್ ತನ್ನ ಸಾಲು ಸಾಲು ಸವಾಲುಗಳನ್ನ ಅಂದುಕೊಂಡಂತೆ ಎದುರಿಸಿ ಗೆದ್ದಿದೆ. ಗಲ್ಫ್ ಆಫ್ ಮೆಕ್ಸಿಕೋ ಸಮುದ್ರ, ಅಟ್ಲಾಂಟಿಕ್ ಸಮುದ್ರದ ನಡುವೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಟಚ್ ಡೌನ್ ಮಾಡುವ ಸವಾಲು ನಾಸಾದ ಎದುರಿಗಿತ್ತು. ಅದರಂತೆ ಈಗ ಕ್ಯಾಪ್ಸೂಲ್ ಟಚ್ ಡೌನ್ ಆಗಿದೆ. ನಿಗದಿತ ಜಾಗದಲ್ಲಿಯೇ ಆಗಿದ್ದು ಇನ್ನೊಂದು ಸಾಧನೆ. ಬೆಳಗ್ಗೆ 2:40ಕ್ಕೆ ಭೂಕಕ್ಷೆಗೆ ಬಂದ ಸುನೀತಾ, ಬುಚ್ ಅಂಡ್ ಟೀಮ್. ಬೆಳಗ್ಗೆ 3:27ಕ್ಕೆ ಫ್ಲೋರಿಡಾದ ಗಲ್ಫ್ನಲ್ಲಿ ಸುನೀತಾ ಸಮುದ್ರ ಸ್ಪರ್ಶ. ಮಂಗಳವಾರವೇ ಬಾಹ್ಯಾಕಾಶ ಕೇಂದ್ರದಿಂದ ಯಾನ ಆರಂಭಿಸಿದ ಡ್ರ್ಯಾಗನ್ ಕ್ಯಾಪ್ಸೂಲ್ ಭೂಕಕ್ಷೆ ಮುಟ್ಟಿದ್ದು ಬೆಳಗ್ಗೆ 2:40ಕ್ಕೆ. ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಬರಲು ಡ್ರ್ಯಾಗನ್ಗೆ ಬೇಕಾದ ಸಮಯ 17 ಗಂಟೆ. ಸುನೀತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳನ್ನ ಒಳಗೊಂಡ ಡ್ರ್ಯಾಗನ್ ನೌಕೆ ಯಶಸ್ವಿಯಾಗಿಯೇ ಭೂಕಕ್ಷೆ ಸೇರಿತ್ತು. ಭೂಕಕ್ಷೆ ಸೇರುವಾಗಲೇ ಡ್ರ್ಯಾಗನ್ ಚಾಲೆಂಜ್ ಆರಂಭವಾಗಿತ್ತು. ಭೂಮಿಯ ವಾತಾವರಣದ ಬಿಸಿ ಮತ್ತು ಡ್ರ್ಯಾಗನ್ ವೇಗದ ಕಾರಣದಿಂದ ಕ್ಯಾಪ್ಸೂಲ್ ಅಲ್ಲೇ ಸುಟ್ಟು ಭಸ್ಮವಾಗುವ ಸಾಧ್ಯತೆ ಇತ್ತು. ಆದರೆ ಈ ಅಪಾಯದಿಂದ ಕ್ಯಾಪ್ಸೂಲ್ ಪಾರಾಗಿತ್ತು. ಇನ್ನು ನಾಸಾ ಮತ್ತು ಸ್ಪೇಸ್ ಎಕ್ಸ್ ನ ಯೋಜನೆಯಂತೆಯೇ 3:27 ಗಲ್ಫ್ ಆಫ್ ಮೆಕ್ಸಿಕೋ ಸಮುದ್ರ, ಅಟ್ಲಾಂಟಿಕ್ ಸಮುದ್ರದ ನಡುವೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಟಚ್ ಡೌನ್ ಮಾಡಿತು. ಸುನೀತಾ, ಬುಚ್ ವಿಲ್ಮೋರ್ ಲ್ಯಾಂಡಿಂಗ್ ಹೇಗಿತ್ತು? ನಿಜವಾಗಿ ಇದು ಲ್ಯಾಂಡಿಂಗ್ ಅಲ್ಲ, ಸ್ಪ್ಲಾಶ್ ಡೌನ್. 17 ಗಂಟೆಗಳ ಪ್ರಯಾಣದಲ್ಲಿ ನಿಜಕ್ಕೂ ಸವಾಲು. ಕೊನೆಯ 15 ನಿಮಿಷ ಸಾವು ಬದುಕಿನ ಹೋರಾಟವಿತ್ತು. ಕೊನೆಯ 15 ನಿಮಿಷದಲ್ಲಿ ಕ್ಯಾಪ್ಸೂಲ್ ಸ್ಮ್ಯಾಶ್ ಡೌನ್ ಆಯಿತು. ಕೊನೆಯ 56 ನಿಮಿಷದಲ್ಲಿ ಡ್ರ್ಯಾಗನ್ ಕ್ಯಾಪ್ಸೂಲ್ ಭೂಮಿಯ ವಾತಾವರಣಕ್ಕೆ ಎಂಟ್ರಿ. 28,000 ಕಿಲೋಮೀಟರ್ ವೇಗದಲ್ಲಿರುವ ಕ್ಯಾಪ್ಸೂಲ್ ವೇಗವನ್ನ ತಗ್ಗಿಸಿದ್ರು. ಕ್ಯಾಪ್ಸೂಲ್ ವೇಗವನ್ನ 6,000 ಕಿಲೋಮೀಟರ್ಗೆ ಇಳಿಸಲಾಯಿತು. ಕ್ಯಾಪ್ಸೂಲ್ ಭೂಮಿಗೆ ಎಂಟ್ರಿ ಆಗುವಾಗ ತಾಪಮಾನಕ್ಕೆ ಭಸ್ಮವಾಗುವ ಅಪಾಯವಿತ್ತು. ಈ ಹೊತ್ತಲೇ ಕ್ಯಾಪ್ಸೂಲ್ನ ಹೇಟ್ ಶೀಲ್ಡ್ ಅಂದ್ರೆ ರಕ್ಷಣಾ ಕವಚಗಳನ್ನ ಆಕ್ಟಿವ್ ಮಾಡಲಾಯಿತು. ನಂತರ ಕೊನೆಯ 15 ನಿಮಿಷದಲ್ಲಿ ಸ್ಪೀಡ್ ಅನ್ನ ಕಂಟ್ರೋಲ್ ಮಾಡಿದ್ರು. ಸಮುದ್ರಕ್ಕೆ ಇಳಿಯೋದಕ್ಕೆ 4 ನಿಮಿಷ ಇರುವಾಗ ಪ್ಯಾರಾಚೂಟ್ಗಳನ್ನ ಓಪನ್ ಮಾಡಲಾಯಿತು. ಕೊನೆಗೆ ಗಂಟೆಗೆ 6 ಕಿಲೋಮೀಟರ್ ವೇಗದಲ್ಲಿ ಕ್ಯಾಪ್ಸೂಲ್ ಸಮುದ್ರದಲ್ಲಿ ಸ್ಪ್ಲಾಶ್ ಡೌನ್ ಆಯಿತು. ಆಗ ಸಮಯ ಬೆಳಗ್ಗೆ 3:27. ನಂತರ ಅಲ್ಲೇ ತಯಾರಾಗಿ ನಿಂತಿದ್ದ ನೌಕಾಪಡೆಯ ಬೋಟ್ಗಳು ಸಮುದ್ರಕ್ಕೆ ಬಿದ್ದು ಡ್ರ್ಯಾಗನ್ ಕ್ಯಾಪ್ಸೂಲ್ ಅನ್ನು ಎತ್ತಿ ಮೇಲಕ್ಕೆ ತಂದವು. ನಂತರ ಕ್ಯಾಪ್ಸೂಲ್ನಿಂದ ಮೊದಲು ಹೊರಕ್ಕೆ ಬಂದಿದ್ದು ಗಗನಯಾತ್ರಿ ನಿಕ್ ಹೇಗ್, ನಂತರ ಬಂದಿದ್ದು ಅಲೆಕ್ಸಾಂಡರ್. ಕ್ಯಾಪ್ಸೂಲ್ನಿಂದ ಹೊರಬಂದ 3ನೇ ವ್ಯಕ್ತಿಯೇ ಸುನೀತಾ ವಿಲಿಯಮ್ಸ್. ಕೊನೆಗೆ ಹೊರಬಂದಿದ್ದು ಬುಚ್ ವಿಲ್ಮೋರ್.
ನಾಸಾದಿಂದ ಬಾಹ್ಯಾಕಾಶಕ್ಕೆ ರವಾನೆ. ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ನಿಂದ ವಾಪಸ್. ಇನ್ನು 9 ತಿಂಗಳ ಹಿಂದೆ ಬಾಹ್ಯಾಕಾಶಕ್ಕೆ ಕಳುಹಿಸಿದ್ದ ನಾಸಾ 16 ಕಾರಣಗಳಿಂದ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ವಾಪಸ್ ತರಲು ವಿಫಲವಾಯಿತು. ಆದರೆ ಎಲಾನ್ ಮಸ್ಕ್ ಒಡೆತನದ ಸ್ಪೇಸ್ ಎಕ್ಸ್ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಮಿಷನ್ ಮೂಲಕ ಸುನೀತಾ ಮತ್ತು ಬುಚ್ರನ್ನ ವಾಪಸ್ ಕರೆತರಲಾಯಿತು. ಪವನ್ ಕೆ ಲಕ್ಷ್ಮೀಕಾಂತ್, ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸರಿಸುಮಾರು 9 ತಿಂಗಳು ಸಿಲುಕಾಕಿಕೊಂಡು ಹಲವು ಸಂಶೋಧನೆಗಳಿಗೆ ಮುನ್ನುಡಿ ಬರೆದಿರುವಂತಹ ಸುನೀತಾ ವಿಲಿಯಮ್ಸ್ ಮತ್ತು ಬುಚ್ ವಿಲ್ಮೋರ್ ಈಗ 9 ತಿಂಗಳ ಬಳಿಕ ಭೂಮಿಗೆ ಬಂದಿಳಿದಿದ್ದಾರೆ. ಹೇಗಿತ್ತು ಆ ಕಾರ್ಯಾಚರಣೆ, ನಾಸಾ ಕೈಗೊಂಡಿರುವಂತಹ ಕ್ರಮಗಳು ಹೇಗಿತ್ತು, ಆ ಎಲ್ಲದರ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ ನೋಡಿ. ಭೂಮಿಗೆ ಸುರಕ್ಷಿತವಾಗಿ ಬಂದ ಸುನೀತಾ ವಿಲಿಯಮ್ಸ್. ಸಾಲು ಸಾಲು ಸವಾಲು ಗೆದ್ದ ನಾಸಾ ಸ್ಪೇಸ್ ಎಕ್ಸ್. ಸುನೀತಾ ವಿಲಿಯಮ್ಸ್ ಅವರ 9 ತಿಂಗಳ ಅಂತಾರಾಷ್ಟೀಯ ಬಾಹ್ಯಾಕಾಶ ನಿಲ್ದಾಣದ ವನವಾಸ ಕೊನೆಗೂ ಅಂತ್ಯವಾಗಿದೆ. ವಿಶ್ವದ ಕೋಟ್ಯಾಂತರ ಜನರ ಪ್ರಾರ್ಥನೆ ಫಲಿಸಿದೆ. ಕೊನೆಗೂ ಸುನೀತಾ ವಿಲಿಯಮ್ಸ್ ಹಾಗೂ ಬಿಲ್ ವಿಲ್ಮೋರ್ ಸುರಕ್ಷಿತವಾಗಿ ಫ್ಲೋರಿಡಾದ ಕರಾವಳಿಗೆ ಬಂದು ತಲುಪಿದ್ದಾರೆ. ನಾಸಾ ಸ್ಪೇಸ್ ಎಕ್ಸ್ ತನ್ನ ಸಾಲು ಸಾಲು ಸವಾಲುಗಳನ್ನ ಅಂದುಕೊಂಡಂತೆ ಎದುರಿಸಿ ಗೆದ್ದಿದೆ. ಗಲ್ಫ್ ಆಫ್ ಮೆಕ್ಸಿಕೋ ಸಮುದ್ರ, ಅಟ್ಲಾಂಟಿಕ್ ಸಮುದ್ರದ ನಡುವೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಟಚ್ ಡೌನ್ ಮಾಡುವ ಸವಾಲು ನಾಸಾದ ಎದುರಿಗಿತ್ತು. ಅದರಂತೆ ಈಗ ಕ್ಯಾಪ್ಸೂಲ್ ಟಚ್ ಡೌನ್ ಆಗಿದೆ. ನಿಗದಿತ ಜಾಗದಲ್ಲಿಯೇ ಆಗಿದ್ದು ಇನ್ನೊಂದು ಸಾಧನೆ. ಬೆಳಗ್ಗೆ 2:40ಕ್ಕೆ ಭೂಕಕ್ಷೆಗೆ ಬಂದ ಸುನೀತಾ, ಬುಚ್ ಅಂಡ್ ಟೀಮ್. ಬೆಳಗ್ಗೆ 3:27ಕ್ಕೆ ಫ್ಲೋರಿಡಾದ ಗಲ್ಫ್ನಲ್ಲಿ ಸುನೀತಾ ಸಮುದ್ರ ಸ್ಪರ್ಶ. ಮಂಗಳವಾರವೇ ಬಾಹ್ಯಾಕಾಶ ಕೇಂದ್ರದಿಂದ ಯಾನ ಆರಂಭಿಸಿದ ಡ್ರ್ಯಾಗನ್ ಕ್ಯಾಪ್ಸೂಲ್ ಭೂಕಕ್ಷೆ ಮುಟ್ಟಿದ್ದು ಬೆಳಗ್ಗೆ 2:40ಕ್ಕೆ. ಬಾಹ್ಯಾಕಾಶ ಕೇಂದ್ರದಿಂದ ಭೂಮಿಗೆ ಬರಲು ಡ್ರ್ಯಾಗನ್ಗೆ ಬೇಕಾದ ಸಮಯ 17 ಗಂಟೆ. ಸುನೀತಾ ವಿಲಿಯಮ್ಸ್ ಸೇರಿ 4 ಗಗನಯಾತ್ರಿಗಳನ್ನ ಒಳಗೊಂಡ ಡ್ರ್ಯಾಗನ್ ನೌಕೆ ಯಶಸ್ವಿಯಾಗಿಯೇ ಭೂಕಕ್ಷೆ ಸೇರಿತ್ತು. ಭೂಕಕ್ಷೆ ಸೇರುವಾಗಲೇ ಡ್ರ್ಯಾಗನ್ ಚಾಲೆಂಜ್ ಆರಂಭವಾಗಿತ್ತು. ಭೂಮಿಯ ವಾತಾವರಣದ ಬಿಸಿ ಮತ್ತು ಡ್ರ್ಯಾಗನ್ ವೇಗದ ಕಾರಣದಿಂದ ಕ್ಯಾಪ್ಸೂಲ್ ಅಲ್ಲೇ ಸುಟ್ಟು ಭಸ್ಮವಾಗುವ